ಆಲ್ಟ್ರೇಷನ್ ಮಾಡಿ ಹಾಕಿದ್ದಾರೆ. ಅದು ಎಲ್ಲ ಫೇಕ್ ಸರ್. ಅದು ಅವರು ಸಾಹೇಬ್ರು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳ ಶಾಲಾ ಪ್ರವಾಸ ಮೊಟಕುಗೊಳಿಸಿ ಬನ್ನಿ ಅಂತ ಆದೇಶ ಹರಿದಾಡ್ತಾ ಇತ್ತು. ಹೀಗಾಗಿ ಪ್ರವಾಸಕ್ಕೆ ಹೋದ ಶಾಲೆಯ ಶಿಕ್ಷಕರು ಮಕ್ಕಳು ಟೆನ್ಷನ್ಗೆ ಒಳಗಾಗಿದ್ರು. ಆದ್ರೀಗ ಶಾಲಾ ಶಿಕ್ಷಣ ಇಲಾಖೆಯಿಂದ ಸ್ಪಷ್ಟೀಕರಣ ನೀಡಲಾಗಿದೆ. ಪ್ರವಾಸದಿಂದ ಹಿಂದಿರುಗಿ ಬನ್ನಿ ಅಂತ ನಾವು ಯಾವುದೇ ಆದೇಶ ನೀಡಿಲ್ಲ. ಇದು ಫೇಕ್, ಸುಳ್ಳು ಸುದ್ದಿ. ನಿಮ್ಮ ಪ್ರವಾಸವನ್ನ ಮುಂದುವರಿಸಿ. ಮಕ್ಕಳ ಬಗ್ಗೆ ಜೋಪಾನ, ಜಾಗೃತಿ ಇರಲಿ ಅಂತ ಆದೇಶ ಹೊರಡಿಸಲಾಗಿದೆ. ವಿಜಯಪುರ ಜಿಲ್ಲೆ ಸಿಂದಗಿ ಶಾಸಕ ಅಶೋಕ್ ಮನಗುಳಿ ಪುತ್ರಿ ಮದುವೆಗೆ ಸಿಎಂ ಡಿಸಿಎಂ ಆಗಮಿಸಿ ಮದುವೆ ಸಂಭ್ರಮದಲ್ಲಿ ಭಾಗಿಯಾದರು. ಸಿಂದಗಿ ಪಟ್ಟಣದ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಶಾಸಕ ಅಶೋಕ್ ಪುತ್ರಿ ಸೌಮ್ಯ ಮದುವೆ ಸಮಾರಂಭ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ನೆಹರು ಒಳಾಂಗಣದ ಕ್ರೀಡಾಂಗಣದಲ್ಲಿ ಅಮೆಚೂರು ಬಾಕ್ಸಿಂಗ್ ಅಸೋಸಿಯೇಷನ್ ವತಿಯಿಂದ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಚಾಲನೆ ನೀಡಿದ್ದಾರೆ. ಬಾಕ್ಸಿಂಗ್ ಒಂದು ಸಾಹಸ ಕ್ರೀಡೆಯಾಗಿದ್ದು ಪ್ರಪಂಚದಾದ್ಯಂತ ಈ ಕ್ರೀಡೆಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ಭಾರತದಲ್ಲೂ ಕೂಡ ಇದು ಜನಪ್ರಿಯವಾಗಿದೆ. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಗೆದ್ದವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿ ಅಂತ ಈಶ್ವರಪ್ಪನವರು ಹಾರೈಸಿದ್ದಾರೆ. ಕರ್ನಾಟಕ ಸರ್ಕಾರ ಶ್ರೀ ಕೆ ಎಸ್ ಅಂತ ಈಶ್ವರಪ್ಪ ಸಾಹೇಬರು ಒಂದೆರಡು ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಕೆ ಎಸ್ ಅಂತ ಈಶ್ವರಪ್ಪ ಸಾಹೇಬರು ಒಂದೆರಡು ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ಆಲ್ಟ್ರೇಷನ್ ಮಾಡಿ ಹಾಕಿದ್ದಾರೆ. ಅದು ಎಲ್ಲ ಫೇಕ್ ಸರ್. ಅದು ಅವರು ಸಾಹೇಬ್ರು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳ ಶಾಲಾ ಪ್ರವಾಸ ಮೊಟಕುಗೊಳಿಸಿ ಬನ್ನಿ ಅಂತ ಆದೇಶ ಹರಿದಾಡ್ತಾ ಇತ್ತು. ಹೀಗಾಗಿ ಪ್ರವಾಸಕ್ಕೆ ಹೋದ ಶಾಲೆಯ ಶಿಕ್ಷಕರು ಮಕ್ಕಳು ಟೆನ್ಷನ್ಗೆ ಒಳಗಾಗಿದ್ರು. ಆದ್ರೀಗ ಶಾಲಾ ಶಿಕ್ಷಣ ಇಲಾಖೆಯಿಂದ ಸ್ಪಷ್ಟೀಕರಣ ನೀಡಲಾಗಿದೆ. ಪ್ರವಾಸದಿಂದ ಹಿಂದಿರುಗಿ ಬನ್ನಿ ಅಂತ ನಾವು ಯಾವುದೇ ಆದೇಶ ನೀಡಿಲ್ಲ. ಇದು ಫೇಕ್, ಸುಳ್ಳು ಸುದ್ದಿ. ನಿಮ್ಮ ಪ್ರವಾಸವನ್ನ ಮುಂದುವರಿಸಿ. ಮಕ್ಕಳ ಬಗ್ಗೆ ಜೋಪಾನ, ಜಾಗೃತಿ ಇರಲಿ ಅಂತ ಆದೇಶ ಹೊರಡಿಸಲಾಗಿದೆ. ವಿಜಯಪುರ ಜಿಲ್ಲೆ ಸಿಂದಗಿ ಶಾಸಕ ಅಶೋಕ್ ಮನಗುಳಿ ಪುತ್ರಿ ಮದುವೆಗೆ ಸಿಎಂ ಡಿಸಿಎಂ ಆಗಮಿಸಿ ಮದುವೆ ಸಂಭ್ರಮದಲ್ಲಿ ಭಾಗಿಯಾದರು. ಸಿಂದಗಿ ಪಟ್ಟಣದ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಶಾಸಕ ಅಶೋಕ್ ಪುತ್ರಿ ಸೌಮ್ಯ ಮದುವೆ ಸಮಾರಂಭ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ನೆಹರು ಒಳಾಂಗಣದ ಕ್ರೀಡಾಂಗಣದಲ್ಲಿ ಅಮೆಚೂರು ಬಾಕ್ಸಿಂಗ್ ಅಸೋಸಿಯೇಷನ್ ವತಿಯಿಂದ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಚಾಲನೆ ನೀಡಿದ್ದಾರೆ. ಬಾಕ್ಸಿಂಗ್ ಒಂದು ಸಾಹಸ ಕ್ರೀಡೆಯಾಗಿದ್ದು ಪ್ರಪಂಚದಾದ್ಯಂತ ಈ ಕ್ರೀಡೆಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ಭಾರತದಲ್ಲೂ ಕೂಡ ಇದು ಜನಪ್ರಿಯವಾಗಿದೆ. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಗೆದ್ದವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿ ಅಂತ ಈಶ್ವರಪ್ಪನವರು ಹಾರೈಸಿದ್ದಾರೆ. ಕರ್ನಾಟಕ ಸರ್ಕಾರ ಶ್ರೀ ಕೆ ಎಸ್ ಅಂತ ಈಶ್ವರಪ್ಪ ಸಾಹೇಬರು ಒಂದೆರಡು ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಕೆ ಎಸ್ ಅಂತ ಈಶ್ವರಪ್ಪ ಸಾಹೇಬರು ಒಂದೆರಡು ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ಆಲ್ಟ್ರೇಷನ್ ಮಾಡಿ ಹಾಕಿದ್ದಾರೆ. ಅದು ಎಲ್ಲ ಫೇಕ್ ಸರ್. ಅದು ಅವರು ಸಾಹೇಬ್ರು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳ ಶಾಲಾ ಪ್ರವಾಸ ಮೊಟಕುಗೊಳಿಸಿ ಬನ್ನಿ ಅಂತ ಆದೇಶ ಹರಿದಾಡ್ತಾ ಇತ್ತು. ಹೀಗಾಗಿ ಪ್ರವಾಸಕ್ಕೆ ಹೋದ ಶಾಲೆಯ ಶಿಕ್ಷಕರು ಮಕ್ಕಳು ಟೆನ್ಷನ್ಗೆ ಒಳಗಾಗಿದ್ರು. ಆದ್ರೀಗ ಶಾಲಾ ಶಿಕ್ಷಣ ಇಲಾಖೆಯಿಂದ ಸ್ಪಷ್ಟೀಕರಣ ನೀಡಲಾಗಿದೆ. ಪ್ರವಾಸದಿಂದ ಹಿಂದಿರುಗಿ ಬನ್ನಿ ಅಂತ ನಾವು ಯಾವುದೇ ಆದೇಶ ನೀಡಿಲ್ಲ. ಇದು ಫೇಕ್, ಸುಳ್ಳು ಸುದ್ದಿ. ನಿಮ್ಮ ಪ್ರವಾಸವನ್ನ ಮುಂದುವರಿಸಿ. ಮಕ್ಕಳ ಬಗ್ಗೆ ಜೋಪಾನ, ಜಾಗೃತಿ ಇರಲಿ ಅಂತ ಆದೇಶ ಹೊರಡಿಸಲಾಗಿದೆ. ವಿಜಯಪುರ ಜಿಲ್ಲೆ ಸಿಂದಗಿ ಶಾಸಕ ಅಶೋಕ್ ಮನಗುಳಿ ಪುತ್ರಿ ಮದುವೆಗೆ ಸಿಎಂ ಡಿಸಿಎಂ ಆಗಮಿಸಿ ಮದುವೆ ಸಂಭ್ರಮದಲ್ಲಿ ಭಾಗಿಯಾದರು. ಸಿಂದಗಿ ಪಟ್ಟಣದ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಶಾಸಕ ಅಶೋಕ್ ಪುತ್ರಿ ಸೌಮ್ಯ ಮದುವೆ ಸಮಾರಂಭ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ನೆಹರು ಒಳಾಂಗಣದ ಕ್ರೀಡಾಂಗಣದಲ್ಲಿ
ಅಮೆಚೂರು ಬಾಕ್ಸಿಂಗ್ ಅಸೋಸಿಯೇಷನ್ ವತಿಯಿಂದ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಚಾಲನೆ ನೀಡಿದ್ದಾರೆ. ಬಾಕ್ಸಿಂಗ್ ಒಂದು ಸಾಹಸ ಕ್ರೀಡೆಯಾಗಿದ್ದು ಪ್ರಪಂಚದಾದ್ಯಂತ ಈ ಕ್ರೀಡೆಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ಭಾರತದಲ್ಲೂ ಕೂಡ ಇದು ಜನಪ್ರಿಯವಾಗಿದೆ. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಗೆದ್ದವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿ ಅಂತ ಈಶ್ವರಪ್ಪನವರು ಹಾರೈಸಿದ್ದಾರೆ. ಕರ್ನಾಟಕ ಸರ್ಕಾರ ಶ್ರೀ ಕೆ ಎಸ್ ಅಂತ ಈಶ್ವರಪ್ಪ ಸಾಹೇಬರು ಒಂದೆರಡು ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಕೆ ಎಸ್ ಅಂತ ಈಶ್ವರಪ್ಪ ಸಾಹೇಬರು ಒಂದೆರಡು ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ಆಲ್ಟ್ರೇಷನ್ ಮಾಡಿ ಹಾಕಿದ್ದಾರೆ. ಅದು ಎಲ್ಲ ಫೇಕ್ ಸರ್. ಅದು ಅವರು ಸಾಹೇಬ್ರು ಏನ್ ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳ ಶಾಲಾ ಪ್ರವಾಸ ಮೊಟಕುಗೊಳಿಸಿ ಬನ್ನಿ ಅಂತ ಆದೇಶ ಹರಿದಾಡ್ತಾ ಇತ್ತು. ಹೀಗಾಗಿ ಪ್ರವಾಸಕ್ಕೆ ಹೋದ ಶಾಲೆಯ ಶಿಕ್ಷಕರು ಮಕ್ಕಳು ಟೆನ್ಷನ್ಗೆ ಒಳಗಾಗಿದ್ರು. ಆದ್ರೀಗ ಶಾಲಾ ಶಿಕ್ಷಣ ಇಲಾಖೆಯಿಂದ ಸ್ಪಷ್ಟೀಕರಣ ನೀಡಲಾಗಿದೆ. ಪ್ರವಾಸದಿಂದ ಹಿಂದಿರುಗಿ ಬನ್ನಿ ಅಂತ ನಾವು ಯಾವುದೇ ಆದೇಶ ನೀಡಿಲ್ಲ. ಇದು ಫೇಕ್, ಸುಳ್ಳು ಸುದ್ದಿ. ನಿಮ್ಮ ಪ್ರವಾಸವನ್ನ ಮುಂದುವರಿಸಿ. ಮಕ್ಕಳ ಬಗ್ಗೆ ಜೋಪಾನ, ಜಾಗೃತಿ ಇರಲಿ ಅಂತ ಆದೇಶ ಹೊರಡಿಸಲಾಗಿದೆ. ವಿಜಯಪುರ ಜಿಲ್ಲೆ ಸಿಂದಗಿ ಶಾಸಕ ಅಶೋಕ್ ಮನಗುಳಿ ಪುತ್ರಿ ಮದುವೆಗೆ ಸಿಎಂ ಡಿಸಿಎಂ ಆಗಮಿಸಿ ಮದುವೆ ಸಂಭ್ರಮದಲ್ಲಿ ಭಾಗಿಯಾದರು. ಸಿಂದಗಿ ಪಟ್ಟಣದ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಶಾಸಕ ಅಶೋಕ್ ಪುತ್ರಿ ಸೌಮ್ಯ ಮದುವೆ ಸಮಾರಂಭ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ನೆಹರು ಒಳಾಂಗಣದ ಕ್ರೀಡಾಂಗಣದಲ್ಲಿ ಅಮೆಚೂರು ಬಾಕ್ಸಿಂಗ್ ಅಸೋಸಿಯೇಷನ್ ವತಿಯಿಂದ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಚಾಲನೆ ನೀಡಿದ್ದಾರೆ. ಬಾಕ್ಸಿಂಗ್ ಒಂದು ಸಾಹಸ ಕ್ರೀಡೆಯಾಗಿದ್ದು ಪ್ರಪಂಚದಾದ್ಯಂತ ಈ ಕ್ರೀಡೆಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ಭಾರತದಲ್ಲೂ ಕೂಡ ಇದು ಜನಪ್ರಿಯವಾಗಿದೆ. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಗೆದ್ದವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿ ಅಂತ ಈಶ್ವರಪ್ಪನವರು ಹಾರೈಸಿದ್ದಾರೆ. ಕರ್ನಾಟಕ ಸರ್ಕಾರ ಶ್ರೀ ಕೆ ಎಸ್ ಅಂತ ಈಶ್ವರಪ್ಪ ಸಾಹೇಬರು ಒಂದೆರಡು ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಕೆ ಎಸ್ ಅಂತ ಈಶ್ವರಪ್ಪ ಸಾಹೇಬರು ಒಂದೆರಡು ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ಆಲ್ಟ್ರೇಷನ್ ಮಾಡಿ ಹಾಕಿದ್ದಾರೆ. ಅದು ಎಲ್ಲ ಫೇಕ್ ಸರ್. ಅದು ಅವರು ಸಾಹೇಬ್ರು ಏನ್ ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳ ಶಾಲಾ ಪ್ರವಾಸ ಮೊಟಕುಗೊಳಿಸಿ ಬನ್ನಿ ಅಂತ ಆದೇಶ ಹರಿದಾಡ್ತಾ ಇತ್ತು. ಹೀಗಾಗಿ ಪ್ರವಾಸಕ್ಕೆ ಹೋದ ಶಾಲೆಯ ಶಿಕ್ಷಕರು ಮಕ್ಕಳು ಟೆನ್ಷನ್ಗೆ ಒಳಗಾಗಿದ್ರು. ಆದ್ರೀಗ ಶಾಲಾ ಶಿಕ್ಷಣ ಇಲಾಖೆಯಿಂದ ಸ್ಪಷ್ಟೀಕರಣ ನೀಡಲಾಗಿದೆ. ಪ್ರವಾಸದಿಂದ ಹಿಂದಿರುಗಿ ಬನ್ನಿ ಅಂತ ನಾವು ಯಾವುದೇ ಆದೇಶ ನೀಡಿಲ್ಲ. ಇದು ಫೇಕ್, ಸುಳ್ಳು ಸುದ್ದಿ. ನಿಮ್ಮ ಪ್ರವಾಸವನ್ನ ಮುಂದುವರಿಸಿ. ಮಕ್ಕಳ ಬಗ್ಗೆ ಜೋಪಾನ, ಜಾಗೃತಿ ಇರಲಿ ಅಂತ ಆದೇಶ ಹೊರಡಿಸಲಾಗಿದೆ.